There are many things that the devil uses to distract us from devotion to Christ. ಅನೇಕ ಸಂಗತಿಗಳನ್ನು ಸೈತಾನನು ಉಪಯೋಗಿಸುತ್ತಾನೆ. ಕ್ರಿಸ್ತನಿಗಾಗಿ ಇರುವಂಥ ಆ ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ನಮ್ಮನ್ನು ಬೇರೆಡೆಗೆ ಸೈತಾನನು ಸೆಳೆದು ಬಿಡುತ್ತಾನೆ. Paul speaks about having an undistracted devotion to Christ. ಕ್ರಿಸ್ತನಿಗಾಗಿನ ಶ್ರದ್ಧಾ ಮತ್ತು ಭಕ್ತಿಯಿಂದ ನಾವು ಬೇರೆಡೆಗೆ ಸೆಳೆಯಬಾರದು ಅಥವಾ ವಿಚಲಿತರಾಗಬಾರದು ಎಂಬುದರ ಬಗ್ಗೆ ಪೌಲನು ಮಾತನಾಡುತ್ತಾನೆ. And he says, even in your marriage, don't let that lead you astray from undistracted devotion to Christ. That's one of the things. ನಿಮ್ಮ ಮದುವೆ ಜೀವಿತದಲ್ಲಿಯೂ ಸಹ ನಿಮ್ಮನ್ನು ದಾರಿ ತಪ್ಪಿ ನಡೆಸುವಂತದ್ದಕ್ಕೆ ಅಥವಾ ಬೇರೆ ಕಡೆ ಸೆಳೆಯುವಂತದ್ದಕ್ಕೆ ಅನುಮತಿಸಬೇಡ್ರಿ. ನಿಮ್ಮ ಮದುವೆ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಇರುವಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಬೇರೆ ಕಡೆಗೆ ಹೋಗದಂತೆ. He speaks about in 1 Corinthians 7. 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ಇದು ಮಾತನಾಡಲ್ಪಟ್ಟಿದೆ. When I got converted, ನಾನು ಪರಿವರ್ತನೆ ಹೊಂದಿದಾಗ I did not have someone I could consult personally. ನಾನು ಯಾರನ್ನಾದರೂ ವೈಯಕ್ತಿಕವಾಗಿ ಸಂಧಿಸಬೇಕು, ಚರ್ಚಿಸಬೇಕು ಎಂಬುವಂತ ಅವಕಾಶವನ್ನ ಹೊಂದಿರಲಿಲ್ಲ. The elders in the church I went to were not like the elders here. ನಾನು ಸಭಾ ಹಿರಿಯರ ಬಳಿ ಆ ದಿನ ಹೋದಾಗ ಇಂದು ಇರುವಂತ ಸಭಾ ಹಿರಿಯರ ರೀತಿ ಅವರಿರಲಿಲ್ಲ. Whom you can contact, you can phone up, you can ask for advice. ನೀವು ಇಂದು ಹೊಂದಿರುವಂತ ಸಭಾ ಹಿರಿಯರನ್ನ ನೀವು ಸಂಪರ್ಕಿಸಬಹುದು, ಕರೆ ಮಾಡಬಹುದು ಮತ್ತು ಅವರಿಂದ ಸಲಹೆಗಳನ್ನು ಪಡೆದುಕೊಳ್ಳಬಹುದು. I didn't have anybody like that for a number of years. ಆದರೆ ನಾನು ಆ ರೀತಿಯಾಗಿ ಯಾರನ್ನು ಕೂಡ ಅನೇಕ ವರ್ಷಗಳು ಹೊಂದಿಕೊಂಡಿರಲಿಲ್ಲ. I used to go to church and listen to the meetings. ನಾನು ಸಭೆಗೆ ಹೋಗ್ತಾ ಇದ್ದೆ, ಕೂಟಗಳಿಂದ ಸಂದೇಶವನ್ನ ಕೇಳಿಸಿಕೊಳ್ತಿದ್ದೆ. But the Lord did something for me, and the other thing is I was on a ship. ಆಗ ಕರ್ತರು ನನಗೆ ಏನೋ ಒಂದನ್ನ ಮಾಡಿದರು. ಮತ್ತೊಂದು ಸಂಗತಿ, ನಾನು ಶಿಪ್ ನಲ್ಲಿರುವಾಗ ಅಂದ್ರೆ ಹಡಗಿನಲ್ಲಿರುವಾಗ for about 1 year, where most of the time we never reached a port where there were any believers. ಹತ್ತತ್ರ 1 ವರ್ಷಗಳ ಕಾಲ ಹೆಚ್ಚಿನಾಂಶ ಬಾರಿ ನನ್ನ ಜೊತೆ ವಿಶ್ವಾಸಿಗಳು ಇಲ್ಲದೆ ಬಂದರನ್ನ ತಲುಪಿದ್ದುಂಟು. So a lot of time I was on my own. ಹೆಚ್ಚಿನಾಂಶ ಬಾರಿ ನಾನು ಒಬ್ಬನೇ ಇರ್ತಾ ಇದ್ದೆ. With no church to go to and no person to guide me. ಯಾವ ಸಭೆಗೂ ಕೂಡ ನಾನು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾವ ವ್ಯಕ್ತಿ ಕೂಡ ನನ್ನನ್ನು ಮಾರ್ಗದರ್ಶಿಸಲು ಆಗ್ತಿರ್ಲಿಲ್ಲ. What do you do in a situation like that? ಅಂತಹ ಪರಿಸ್ಥಿತಿಯಲ್ಲಿ ನೀವು ಏನ್ ಮಾಡ್ತೀರಿ? And yet the Lord preserved me in those days. ಅಂತಹ ದಿನಗಳಲ್ಲಿ ದೇವರು ಹಾಗಿದ್ರೂ ಕೂಡ ನನ್ನನ್ನು ಸಂರಕ್ಷಿಸಿದರು. And I'll tell you how he did it. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ದೇವರು ಹೇಗೆ ಅದನ್ನ ಮಾಡಿದರು ಅಂತ. He made me spend most of my time meditating on the cross of Calvary. ದೇವರು ಆ ಸಮಯದಲ್ಲಿ ಏನು ಮಾಡಿದರು ಅಂತ ಅಂದ್ರೆ, ನಾನು ಹೆಚ್ಚಿನ ಸಮಯವನ್ನು ಕಲ್ವಾರಿಯ ಶಿಲುಬೆಯ ಕುರಿತಾಗಿ ಧ್ಯಾನಿಸುವಂತೆ ದೇವರು ನನ್ನನ್ನು ಮಾಡಿದರು. That's the only thing I knew. ಅದೊಂದೇ ಸಂಗತಿ ನನಗೆ ಗೊತ್ತಿತ್ತಾಗ. Jesus, I didn't know all the other doctrines in scripture or any such thing. ಸತ್ಯವೇದದ ಸಿದ್ಧಾಂತಗಳಾಗಲಿ ಅಥವಾ ಇತರ ಸಂಗತಿಗಳಾಗಲಿ ನನಗೆ ತಿಳಿದಿರಲಿಲ್ಲ ಆಗ. But one thing I knew, Jesus died for me. ಆದ್ರೆ ಒಂದು ಸಂಗತಿ ನನಗೆ ಗೊತ್ತಿತ್ತು, ಯೇಸು ಕ್ರಿಸ್ತರು ನನಗಾಗಿ ಸತ್ತಿದ್ದಾರೆ ಎಂಬುದಾಗಿ. And I read in the Bible that we love him. ನಾನು ಸತ್ಯವೇದದಲ್ಲಿ ಈ ರೀತಿಯಾಗಿ ಓದಿದೆ, ನಾವು ಆತನನ್ನ ಪ್ರೀತಿಸುತ್ತೇವೆ ಅಂತ. Because he first loved us. ಯಾಕಂದ್ರೆ ಆತನೇ ಮೊದಲು ನಮ್ಮನ್ನ ಪ್ರೀತಿ ಮಾಡಿದ್ದು, ಅದಕ್ಕಾಗಿ. And that we are to love others also because he first loved us. It's got nothing to do whether that person loves me. ಯೇಸು ಕ್ರಿಸ್ತರು ನನ್ನನ್ನು ಮೊದಲು ಪ್ರೀತಿಸಿದ್ದಕ್ಕಾಗಿ ನಾನು ಕೂಡ ಇತರರನ್ನ ಪ್ರೀತಿಸುವವನಾಗಿರಬೇಕು. ಆ ವ್ಯಕ್ತಿ ನನ್ನನ್ನು ಪ್ರೀತಿ ಮಾಡುವುದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. See, in the world, even if you look at your own life, ಈ ಲೋಕದಲ್ಲಿ ನೀವು ನಿಮ್ಮ ಸ್ವಂತ ಜೀವಿತವನ್ನ ನೋಡಿಕೊಳ್ಳುವಾಗ you may find you are willing to love those who love you. ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಾರಲ್ಲ ಅಂತವರನ್ನ ನೀವು ಪ್ರೀತಿ ಮಾಡಲು ನೀವು ಮನಸ್ಸುಳ್ಳವರಾಗಿರುತ್ತೀರಿ ಅಂತ ಕಂಡುಕೊಳ್ಳುತ್ತೀರಿ. But Christ's love for us was completely nothing to do with our love for him at all. ಕ್ರಿಸ್ತನು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುವವನಾಗಿರುತ್ತಾನೆ. ನಾವು ಆತನಿಗಾಗಿ ಹೊಂದಿರುವಂತ ಪ್ರೀತಿಗೂ ಇದಕ್ಕೂ ಸಂಬಂಧನೇ ಇಲ್ಲ. So as I meditated on the Lord's love for me, ಕರ್ತನು ನನಗಾಗಿ ಹೊಂದಿರುವಂತ ಪ್ರೀತಿಯ ಕುರಿತಾಗಿ ನಾನು ಧ್ಯಾನಿಸುವಾಗ through the years many things became more and more clear to me. ಅನೇಕ ವರ್ಷಗಳಿಂದ ಅನೇಕ ಸಂಗತಿಗಳು ನನಗೆ ಬಹಳ ಸ್ಪಷ್ಟವಾಗಿ ತೋರಿ ಬಂದಿವೆ. And I saw that his love was so great. ನಾನು ನೋಡ್ಕೊಂಡಿದ್ದೇನಪ್ಪ ಅಂದ್ರೆ ಆತನ ಪ್ರೀತಿಯು ಬಹು ದೊಡ್ಡದು. That if I spent my whole life ನನ್ನ ಇಡೀ ಜೀವಿತವನ್ನ ವ್ಯಯಿಸಿದರೂ ಕೂಡ serving him, I'd never be able to repay
what he had done for me. ನಾನು ಆತನಿಗಾಗಿ ಸೇವೆಯನ್ನ ಮಾಡುವುದರಲ್ಲಿ ವ್ಯಯಿಸಿದರೂ ಕೂಡ ಆತನು ನನಗಾಗಿ ಮಾಡಿದ್ದಕ್ಕೆ ನಾನು ಬದಲಾಗಿ ಏನು ಕೊಡಲಾಗುವುದಿಲ್ಲ. So I found I was protected in days when I could not go to church. ನಾನು ಕಂಡುಕೊಂಡಿದ್ದು ಏನಪ್ಪಾ ಅಂದ್ರೆ, ನಾನು ಸಭೆಗೆ ಹೋಗಲು ಆಗದೆ ಇರುವಂತ ದಿನಗಳಲ್ಲಿ ನಾನು ಬಹಳ ಸಂರಕ್ಷಿಸಲ್ಪಟ್ಟಿದ್ದೆ. And I was a young Christian and I did not know much. ನಾನು ಯೌವನಸ್ಥ ಕ್ರೈಸ್ತನಾಗಿದ್ದೆ, ಹೆಚ್ಚು ನನಗೆ ತಿಳಿದಿರಲಿಲ್ಲ. I was protected by meditating on the love that Jesus had for me on the cross. ನಾನು ಆತನ ಪ್ರೀತಿಯನ್ನ ಧ್ಯಾನಿಸುವುದರಿಂದ ಕಾಪಾಡಲ್ಪಟ್ಟೆ ಅಥವಾ ಸಂರಕ್ಷಿಸಲ್ಪಟ್ಟೆ. ಶಿಲುಬೆಯ ಮೇಲೆ ಯೇಸು ಸ್ವಾಮಿಯು ನನಗಾಗಿ ಹೊಂದಿರುವಂತದ್ದನ್ನ ಧ್ಯಾನಿಸುವಾಗ. And now after 66 years of being a believer, ಈಗ ನಾನು ವಿಶ್ವಾಸಿಯಾಗಿ 66 ವರ್ಷಗಳು ಕಳೆದ ನಂತರ I still meditate on that. ಇನ್ನೂ ಕೂಡ ನಾನು ಆ ವಿಷಯವನ್ನ ಧ್ಯಾನಿಸುತ್ತೇನೆ. And it has brought so much revelation, some things we can't describe. ಅದು ನಮಗೆ ಹೆಚ್ಚು ಪ್ರಕಟಣೆಗಳನ್ನ ದೊರಕಿಸಿಕೊಡುತ್ತದೆ. ನಿಮಗೆ ಗೊತ್ತಿದೆನಾ, ಅದನ್ನ ಹೆಚ್ಚು ವಿವರಿಸಲು ಆಗೋದಿಲ್ಲ. The God reveals in our spirit. I want to encourage all of you. ದೇವರು ನಮ್ಮ ಆತ್ಮದಲ್ಲಿ ಪ್ರಕಟಿಸುವಂತದ್ದನ್ನ ಹೆಚ್ಚು ವಿವರಿಸಲು ಆಗೋದಿಲ್ಲ. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಪಡಿಸುತ್ತೇನೆ To develop the habit of meditating on Jesus' love for you on Calvary. ಧ್ಯಾನಿಸುವಂತ ಹವ್ಯಾಸವನ್ನ ಬೆಳೆಸಿಕೊಳ್ಳಿರಿ ಅಥವಾ ರೂಢಿ ಮಾಡಿಕೊಳ್ಳಿರಿ. ಕಲ್ವಾರಿಯ ಮೇಲೆ ಯೇಸು ಸ್ವಾಮಿಯು ನಿಮಗಾಗಿ ಹೊಂದಿದ್ದಂತಹ ಪ್ರೀತಿಯನ್ನ ಧ್ಯಾನಿಸಿರಿ. It'll change your life because it says we love him because he first loved us. ಅದು ನಿಮ್ಮ ಜೀವಿತವನ್ನ ಬದಲಾಯಿಸುತ್ತದೆ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಆತನನ್ನ ಪ್ರೀತಿಸುವರಾಗಿರುತ್ತೇವೆ ಎಂದು ಬರೆದಿದೆ ಇಲ್ಲಿ. And the more you understand his love for you, the more you love in return. ನಿಮಗಾಗಿ ಆತನು ಹೊಂದಿರುವಂತ ಪ್ರೀತಿಯನ್ನ ನೀವು ಹೆಚ್ಚು ಅರ್ಥ ಮಾಡಿಕೊಳ್ಳುವಾಗ ನೀವು ಆತನನ್ನ ಹೆಚ್ಚು ಹಿಂತಿರುಗಿ ಪ್ರೀತಿಸುವವರಾಗಿರುತ್ತೀರಿ. And the less you will be tempted by other distractions. So ನಿಮ್ಮನ್ನು ವಿಚಲಿತಗೊಳಿಸುವ ಬೇರೆ ವಿಷಯಗಳಿಂದ ಹೆಚ್ಚು ಶೋಧಿಸಲ್ಪಡುವುದಿಲ್ಲ. a bride, think of a girl who's taken up with the boy she loves so much. ಮೊದಲಗಿತ್ತಿ ಅಂತ ನೀವು ಒಂದು ಹುಡುಗಿಯನ್ನು ಯೋಚಿಸಿರಿ, ಆಕೆ ತನ್ನ ಹುಡುಗನನ್ನ ಎಷ್ಟು ಹೆಚ್ಚು ಪ್ರೀತಿಸ್ತಾಳೆ ಅಂತ. And always wanting to talk to him and write letters to him. ಯಾವಾಗಲೂ ಆಕೆಯು ಆತನೊಟ್ಟಿಗೆ ಮಾತನಾಡ ಬಯಸುತ್ತಾಳೆ, ಆತನಿಗೆ ಪತ್ರವನ್ನ ಬರೆಯುತ್ತಾಳೆ. She won't be distracted by other things. ಆಕೆಯು ಇತರ ಸಂಗತಿಗಳಿಂದ ಬೇರೆಡೆಗೆ ಸೆಳೆಯುವುದಿಲ್ಲ. But if she's doesn't have anybody to love like that, ಒಂದು ವೇಳೆ ಆಕೆಗೆ ಹಾಗೆ ಪ್ರೀತಿಸಲು ಯಾರು ಇಲ್ಲದಿದ್ದಾಗ then she'll be distracted. And I really believe that ಆಕೆ ಬೇರೆಡೆಗೆ ಸೆಳೆಯಲ್ಪಡುತ್ತಾಳೆ. ನಾನು ನಿಜವಾಗಲೂ ನಂಬುತ್ತೇನೆ, many Christians are distracted because they have not seen the greatness of Christ's love for them. ಅನೇಕ ಕ್ರೈಸ್ತರು ತಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿಕೊಂಡಿದ್ದಾರೆ. ಯಾಕಂದರೆ ಅವರಿನ್ನೂ ನೋಡಿಲ್ಲ ಕ್ರಿಸ್ತನು ಅವರಿಗಾಗಿ ಹೊಂದಿರುವಂತ ದೊಡ್ಡ ಪ್ರೀತಿಯನ್ನು. And when we think of, I used to meditate on what exactly did ನಾನು ಯೋಚಿಸ್ತಿದ್ದೆ, ಏನು ನಿಜವಾಗ್ಲೂ ಆಗಿದ್ದು ಅಲ್ಲಿ ಅನ್ನುವಂಥ ವಿಷಯವನ್ನ. Jesus suffer? When I think about it, ಯೇಸು ಸ್ವಾಮಿಯು ಬಾಧೆ ಪಟ್ಟಂತ ವಿಷಯವಾಗಿ ನಾನು ಅದರ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೆ. I used to say, ನಾನು ಈ ರೀತಿಯಾಗಿ ಹೇಳುತ್ತಿದ್ದೆ, is death on the cross. Now some of you have already heard me say this before. ಶಿಲುಬೆಯ ಮರಣವು, ನಿಮ್ಮಲ್ಲಿ ಕೆಲವರು ಈಗಾಗಲೇ ನನ್ನಿಂದ ಇದರ ಬಗ್ಗೆ ಕೇಳಿಸಿಕೊಂಡಿರಬಹುದು. But for those of you who haven't, ಆದರೆ ಯಾರು ಕೇಳಿಸಿಕೊಂಡಿಲ್ವಲ್ಲ ಅಂತವರಿಗೆ ಹೇಳಲು ಇಷ್ಟಪಡ್ತೇನೆ. nobody can die for your sins because that's not the punishment for sin. ಯಾರೂ ಕೂಡ ನಿಮ್ಮ ಪಾಪಕ್ಕೆ ಸಾಯಲು ಆಗುವುದಿಲ್ಲ, ಯಾಕಂದ್ರೆ ಅದು ಪಾಪಕ್ಕಾಗಿ ಇರುವಂತ ದಂಡನೆ ಅಲ್ಲ. Many people think of Christ being crucified on the cross. ಕ್ರಿಸ್ತನನ್ನು ಶಿಲುಬೆಯ ಮೇಲೆ ಶಿಲುಬೆಗೆ ಏರಿಸಿದ್ದಂತ ವಿಷಯವಾಗಿ ಅನೇಕರು ಯೋಚನೆ ಮಾಡ್ತಾರೆ. Is paying the punishment for my sin, but that is not the punishment for my sin. ಆ ನೋವು ನನ್ನ ಪಾಪಕ್ಕಾಗಿ ಇರುವಂತ ದಂಡನೆ ಎಂಬುದಾಗಿ ಯೋಚಿಸುತ್ತಾರೆ. ಆದರೆ ನನ್ನ ಪಾಪಕ್ಕಾಗಿ ಇರುವಂತ ದಂಡನೆ ಅದಲ್ಲ. If I sin, ನಾನು ಪಾಪ ಮಾಡಿದಲ್ಲಿ the punishment for me is eternal hell. ದಂಡನೆ ಏನಪ್ಪಾ ಅಂದ್ರೆ ನಿತ್ಯತ್ವದ ನರಕ. That's very clear. ಅದು ಬಹಳ ಸ್ಪಷ್ಟವಾಗಿ ಇದೆ. Everybody knows that. ಎಲ್ಲರಿಗೂ ಕೂಡ ಅದು ತಿಳಿದಿದೆ. So for example, if I owe somebody $1 million, ನಾನು ಯಾರಿಗಾದರೂ $1 ಮಿಲಿಯನ್ ಸಾಲವನ್ನು ನೀಡಿದ್ದರೆ, and somebody goes and pays $10, he's not paid my debt at all. ಯಾರಾದರೂ ಹೋಗಿ $10 ಅನ್ನ ಪಾವತಿಸಿದ್ರೆ ಆತನು ನನ್ನ ಸಾಲವನ್ನ ತೀರಿಸಿದ ಹಾಗಲ್ಲ ಅದು. So if Christ only physically died on the cross, it's like
paying $10 for $1 million debt. ಕ್ರಿಸ್ತನು ಒಂದು ವೇಳೆ ಕೇವಲ ದೈಹಿಕವಾಗಿ ಶಿಲುಬೆಯ ಮೇಲೆ ಸತ್ತಿದ್ದಲ್ಲಿ $1 million ಸಾಲಕ್ಕೆ $10,000 ಸಾಲ ತೀರಿಸಿದ ಹಾಗಷ್ಟೇ ಆಗುತ್ತಿತ್ತು. But when I see, and this is what I want you to meditate on, that what Jesus suffered on the cross ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಏನು ಬಾಧೆ ಪಟ್ಟರು ಎಂಬುವಂತ ವಿಷಯವನ್ನ ನಾನು ಧ್ಯಾನಿಸ ಬಯಸುತ್ತೇನೆ. was eternal hell. ಅದು ನಿತ್ಯತ್ವದ ನರಕವನ್ನ ಯೇಸು ಅನುಭವಿಸಿದರು. Not just for 3 hours. ಅದು ಕೇವಲ 3 ತಾಸು ಮಾತ್ರ ಅಲ್ಲ. You know, if a man suffers hell for 3 hours, that's not the punishment for sin. ಒಬ್ಬ ವ್ಯಕ್ತಿಯು ನರಕದಲ್ಲಿ 3 ತಾಸು ಬಾಧೆ ಪಟ್ಟರೆ ಅದು ನನ್ನ ಪಾಪಕ್ಕಾಗಿ ಹೊಂದಿದಂತ ದಂಡನೆ ಅಲ್ಲ ಅದು. Because the punishment for my sin is not 3 hours in hell. ಯಾಕಂದ್ರೆ ನನ್ನ ಪಾಪಕ್ಕಿರುವಂತ ಆ ಒಂದು ದಂಡನೆ ಕೇವಲ 3 ತಾಸು ನರಕದಲ್ಲಿ ಇರುವುದು ಅಲ್ಲ. So if Jesus endured 3 hours in hell on the cross, ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ 3 ತಾಸು ನರಕವನ್ನ ತಾಳಿಕೊಂಡರು, ಅಂದ್ರೆ ಸಹಿಸಿಕೊಂಡರು. he hasn't paid the punishment for my sin. ಅಷ್ಟೇ ಆಗಿದ್ದಲ್ಲಿ ಆತನು ನನ್ನ ಪಾಪಕ್ಕಾಗಿ ದಂಡನೆಯನ್ನ ತೀರಿಸಿದ ಹಾಗಲ್ಲ. And I need to see clearly, did Jesus pay the punishment I have to pay for my sin? ನಾನು ಇದನ್ನ ಬಹಳ ಸ್ಪಷ್ಟವಾಗಿ ನೋಡಬೇಕಾಗಿದೆ. ನಾನು ನನ್ನ ಪಾಪಕ್ಕಾಗಿ ದಂಡನೆಯನ್ನ ತೀರಿಸಬೇಕಾದದನ್ನ ಯೇಸು ತೀರಿಸಿದರ? Did he clear the debt completely? ಯೇಸು ಸ್ವಾಮಿಯು ಆ ಸಾಲವನ್ನ ಸಂಪೂರ್ಣವಾಗಿ ತೀರಿಸಿದ್ರ? My debt was eternity in hell. ನನ್ನ ಸಾಲ ಯಾವುದಪ್ಪ ಅಂದ್ರೆ ನಿತ್ಯತ್ವವನ್ನ ನರಕದಲ್ಲಿ ಕಳೆಯುವುದಾಗಿದೆ. And if Jesus did not suffer eternity in hell, ಒಂದು ವೇಳೆ ಯೇಸುವು ನಿತ್ಯತ್ವದ ನರಕದಲ್ಲಿ ಬಾಧೆಯನ್ನ ಅನುಭವಿಸದೇ ಇದ್ದಲ್ಲಿ my sin is not forgiven. ನನ್ನ ಪಾಪವು ಆಗ ಕ್ಷಮಿಸಲ್ಪಡುತ್ತಿರಲಿಲ್ಲ. It's not. He's paid 1% of my debt. ಆಗ ಯೇಸುವು ನನ್ನ ಸಾಲದ 1% ಮಾತ್ರ ತೀರಿಸಿದ ಹಾಗಾಗುತ್ತಿತ್ತು. But that's where I understood that Jesus Christ, because he's an infinite being, ಅಲ್ಲಿ ನನಗೆ ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತರು ಅನಂತವಾಗಿ ಅಂದ್ರೆ ಅಂತ್ಯವೇ ಇಲ್ಲದೆ ಜೀವಿಸುವವರು ಆಗಿರುವುದರಿಂದ he could experience eternity even in 1 minute or 3 hours. ಆತನು 1 ನಿಮಿಷದಲ್ಲಿ ಅಥವಾ 3 ತಾಸಿನಲ್ಲಿ ಆ ಒಂದು ನಿತ್ಯತ್ವವನ್ನ ಅನುಭವಿಸಬಲ್ಲನು. And so what he experienced there was what? ಅಲ್ಲಿ ಯೇಸುವು ಏನು ಅನುಭವ ಪಡೆದುಕೊಂಡ್ರಪ್ಪ ಅಂದ್ರೆ Not one person suffering in hell for eternity, ಒಬ್ಬ ವ್ಯಕ್ತಿಯು ನಿತ್ಯತ್ವಕ್ಕಾಗಿ ನರಕದಲ್ಲಿ ಬಳಲುವುದಲ್ಲ, but millions of people suffering in hell for eternity. ಮಿಲಿಯನ್ ಗಟ್ಟಲೆ ಜನರು ನರಕದಲ್ಲಿ ಬಾಧೆ ಪಡುವಂತದ್ದು. If you can, it's impossible for us to understand that. ಇದು ನಮಗೆ ಅಸಾಧ್ಯ ಇದನ್ನ ಅರ್ಥ ಮಾಡಿಕೊಳ್ಳುವಂತದ್ದು. All of that concentrated ಇಡೀ ನಿತ್ಯತ್ವದ ನರಕವು ಅಲ್ಲಿ ಕೇಂದ್ರೀಕೃತವಾಗಿತ್ತು. was what he suffered there on the cross. ಅದನ್ನೇ ಯೇಸು ಶಿಲುಬೆಯ ಮೇಲೆ ಬಾಧೆ ಪಟ್ಟಿದ್ದಾಗಿದೆ. And the more I meditated on that, that's what made me love him. ಅದನ್ನ ನಾನು ಹೆಚ್ಚು ಧ್ಯಾನಿಸುವಾಗ ಅದು ನನ್ನನ್ನು ಆತನನ್ನು ಹೆಚ್ಚು ಪ್ರೀತಿ ಮಾಡುವಂತೆ ಮಾಡಿತು. That's what made me decide that I would quit my job and serve him. ಅದೇ ನಾನು ನಿರ್ಧಾರ ಮಾಡುವಂತೆ ಮಾಡಿದ್ದು, ನಾನು ಕೆಲಸವನ್ನ ಬಿಟ್ಟು ಆತನನ್ನ ಸೇವೆ ಮಾಡುವಂತೆ. That I would go around the world telling people about this love. ನಾನು ಸುತ್ತ ಹೋಗಿ ಜನರಿಗೆ ಆತನ ಪ್ರೀತಿಯನ್ನ ಹೇಳುವಂತೆ ಮಾಡಿದ್ದು ಅದೇ. It changed my life completely. That's what I'll tell you another thing. ಅದು ನನ್ನ ಜೀವಿತವನ್ನ ಸಂಪೂರ್ಣವಾಗಿ ಬದಲು ಮಾಡಿತು. ನಾನು ನಿಮಗೆ ಮತ್ತೊಂದು ಸಂಗತಿ ಹೇಳ ಬಯಸುತ್ತೇನೆ. That's what freed me completely from the love of money. ಅದೇ ನನ್ನನ್ನು ಹಣವನ್ನು ಪ್ರೀತಿ ಮಾಡುವಂತದ್ದರಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿತು. And that's what helped me to forgive a lot of people through the years. ಅನೇಕ ವರ್ಷಗಳಿಂದ ಹಲವು ಜನರನ್ನು ಕ್ಷಮಿಸುವಂತೆ ಅದು ನನಗೆ ಸಹಾಯ ಮಾಡಿತು. Who have tried to harm me and hurt me and ಯಾರೆಲ್ಲ ನನಗೆ ನೋವು ಮಾಡಲು ಮತ್ತು ನನಗೆ ಹಾನಿ ಮಾಡಲು ಪ್ರಯತ್ನ ಮಾಡಿದ್ರಲ್ಲ ಅಂತವರನ್ನ, so many things. ಅನೇಕ ಸಂಗತಿಗಳು ನನ್ನ ಜೀವಿತದಲ್ಲಿ ನಡೀತು. Today I can stand before God and say, ಇವತ್ತು ನಾನು ನಿಂತುಕೊಂಡು ದೇವರ ಎದುರುಗಡೆ ಈ ರೀತಿಯಾಗಿ ಹೇಳಬಲ್ಲೆ, I have forgiven all of them completely. ನಾನು ಅವರೆಲ್ಲರನ್ನು ಸಂಪೂರ್ಣವಾಗಿ ಕ್ಷಮಿಸಿ ಬಿಟ್ಟಿದ್ದೇನೆ. And I'll tell you this. ನಾನು ನಿಮಗೆ ಇದನ್ನು ಹೇಳ ಬಯಸುತ್ತೇನೆ. That is how the devil has distracted many Christians. ಆ ರೀತಿಯಾಗಿ ಸೈತಾನನು ಅನೇಕ ಕ್ರೈಸ್ತರನ್ನು ಅವರ ಗಮನವನ್ನ ಬೇರೆ ಕಡೆಗೆ ಸೆಳೆದು ಬಿಟ್ಟಿದ್ದಾನೆ. And perhaps some of you sitting here, ನಿಮ್ಮಲ್ಲಿ ಕೂತಿರುವಂತ ಕೆಲವರನ್ನು ಕೂಡ ಹಾಗೆ ಮಾಡಿರಬಹುದು. I want to ask you, have you forgiven every single person? ನಾನು ನಿಮಗೆ ಕೇಳಲು ಇಷ್ಟಪಡುತ್ತೇನೆ, ನೀವು ಪ್ರತಿಯೊಬ್ಬ ವ್ಯಕ್ತಿಯನ್ನ ಕ್ಷಮಿಸಿದ್ದೀರಾ? Whoever harmed you at any time? ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ರೀತಿ ಹಾನಿ ಅಥವಾ ನೋವನ್ನ ಮಾಡಿದಂತವರನ್ನ ಕ್ಷಮಿಸಿದ್ದೀರಾ? Anywhere in your think of your whole life. ಎಲ್ಲೇ ಆದ್ರೂ ಕೂಡ ನಿಮ್ಮ ಇಡೀ ಜೀವಿತವನ್ನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. Even young children here, there are people who
hurt you and harmed you, maybe in school or somewhere. ಇಲ್ಲಿ ಯೌವನಸ್ಥ ಮಕ್ಕಳು ಇದ್ದೀರಿ, ನಿಮಗೆ ಯಾರಾದರೂ ಎಲ್ಲಾದರೂ ಹಾನಿ ಮಾಡಿರಬಹುದು, ನೋವು ಮಾಡಿರಬಹುದು, ಅದು ಶಾಲೆಯಲ್ಲಿಯೂ ಕೂಡ ಆಗಿರಬಹುದು. And you see that person and you have some bitterness against that person. You haven't forgiven him then. ನೀವು ಆ ವ್ಯಕ್ತಿಯನ್ನ ನೋಡುವಾಗ ಆ ವ್ಯಕ್ತಿಯ ವಿಷಯವಾಗಿ ನೀವು ಕಹಿ ಭಾವನೆಯನ್ನ ಹೊಂದಿರಬಹುದು, ನೀವಿನ್ನೂ ಆ ವ್ಯಕ್ತಿಯನ್ನ ಕ್ಷಮಿಸಿಲ್ಲ. If you think about it one by one, you may find there are people who you don't want to see them. ನೀವು ಒಬ್ಬೊಬ್ಬರಾಗೆ ಆ ವ್ಯಕ್ತಿಗಳನ್ನ ನೆನೆಸಿಕೊಳ್ಳುವಾಗ ನೀವು ಮತ್ತೊಮ್ಮೆ ಅವರನ್ನ ನೋಡ ಬಯಸುವುದಿಲ್ಲ. You don't want to see them because you haven't forgiven them. ನೀವು ಅವರನ್ನ ನೋಡ ಬಯಸುವುದಿಲ್ಲ, ಯಾಕಂದರೆ ನೀವು ಅವರನ್ನ ಕ್ಷಮಿಸದೆ ಹೋದದ್ದರಿಂದ. If they greet you, you won't greet them. ಅವರು ನಿಮಗೆ ಶುಭಾಶಯವನ್ನ ತಿಳಿಸಿದರೂ ಸಹ ನೀವು ಅವರಿಗೆ ಶುಭಾಶಯವನ್ನ ತಿಳಿಸದೇ ಇದ್ದಿರಬಹುದು, Because you haven't forgiven. Because ಯಾಕಂದ್ರೆ ನೀವಿನ್ನು ಅವರನ್ನ ಕ್ಷಮಿಸಿರುವುದಿಲ್ಲ. now, if that was a person who did a lot of good to you, you would greet him back. ಆ ವ್ಯಕ್ತಿ ಏನಾದರೂ ಒಂದು ವೇಳೆ ನಿಮಗೆ ಬಹಳಷ್ಟು ಒಳ್ಳೆಯದನ್ನ ಮಾಡಿದ್ರೆ ನೀವು ಹಿಂತಿರುಗಿ ಆತನಿಗೆ ಶುಭಾಶಯ ಹೇಳ್ತಿದ್ರಿ. Can you treat someone who treated you really badly ನೀವು ಒಬ್ಬ ವ್ಯಕ್ತಿಯನ್ನ ನೋಡ್ಕೊಳ್ತಿರೋ ಈ ರೀತಿಯಾಗಿ ನಿಮ್ಮನ್ನು ಆತ ಕೆಟ್ಟದಾಗಿ ನಡೆಸ್ಕೊಂಡಿರ್ತಾನೆ, in a way that you would greet a person who's done good to you? ಅದು ಯಾವ ತರಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ನಿಮಗೆ ಒಳ್ಳೆಯದನ್ನ ಮಾಡಿರುವಾಗ ಆತನನ್ನ ನೀವು ಹೇಗೆ ನೋಡ್ತಿರಲ್ಲ, ಈತನನ್ನು ಅದೇ ರೀತಿ ನೋಡ್ತೀರಾ? That's a test of our Christianity. ಕ್ರೈಸ್ತತ್ವದ ಬಗ್ಗೆ ಇರುವಂತ ಒಂದು ಪರೀಕ್ಷೆ ಅದು. That's how I see it. ಆ ರೀತಿಯಾಗಿ ನಾನು ಅದನ್ನ ನೋಡುತ್ತೇನೆ. That means I have zero in my heart against him, but not only zero, I've got something positive. I've got love for him. ಅದರ ಅರ್ಥ ಆ ವ್ಯಕ್ತಿಯ ವಿರುದ್ಧವಾಗಿ ನನ್ನ ಹೃದಯದಲ್ಲಿ ಏನನ್ನು ಕೂಡ ಹೊಂದಿಕೊಂಡಿರುವುದಿಲ್ಲ, ಅಂದ್ರೆ ಶೂನ್ಯ. ಆ ವ್ಯಕ್ತಿಯ ವಿಷಯವಾಗಿ ನಾನು ಸಕಾರಾತ್ಮಕತೆಯನ್ನು ಹೊಂದಿರುತ್ತೇನೆ ಮತ್ತು ಆತನ ವಿಷಯವಾಗಿ ಪ್ರೀತಿಯನ್ನು ಹೊಂದಿರುತ್ತೇನೆ. If I've forgiven him, that is just zero. But if I've love for him, then it's something more. ಆ ವ್ಯಕ್ತಿಯನ್ನ ನಾನು ಕ್ಷಮಿಸಿದ್ದೆ ಅಂದ್ರೆ ಅದು ಕೇವಲ ಶೂನ್ಯ, ಆದ್ರೆ ಆತನ ವಿಷಯವಾಗಿ ಪ್ರೀತಿಯನ್ನು ಹೊಂದಿದ್ದೆ ಅಂದ್ರೆ ಅದು ಸ್ವಲ್ಪ ಹೆಚ್ಚಿನದು. So one aspect of Christ dying on the cross, it says here that when he died, he said, Father, forgive them. ಒಂದು ಅಂಶ ಏನಪ್ಪಾ ಅಂದ್ರೆ, ಕ್ರಿಸ್ತನು ಶಿಲುಬೆ ಮೇಲೆ ಸಾಯುವಂತದ್ದು ಇಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಆತನು ಶಿಲುಬೆಯ ಮೇಲೆ ಮರಣ ಹೊಂದುವಾಗ ತಂದೆಯೇ ಅವರನ್ನ ಕ್ಷಮಿಸು ಅಂತ ಹೇಳಿದ್ರು. For they don't know what they are doing. ಅವರಿಗೆ ಗೊತ್ತಿಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ. And I was speaking this morning in another church and I was telling them. ನಾನು ಇವತ್ತು ಬೆಳಗ್ಗೆ ಮತ್ತೊಂದು ಸಭೆಯಲ್ಲಿ ಮಾತನಾಡುತ್ತಿದ್ದೆ. ನಾನು ಅಲ್ಲಿ ಅವರಿಗೆ ಈ ರೀತಿಯಾಗಿ ಹೇಳುತ್ತಿದ್ದೆ. Many of you don't understand how easy it was for Jesus to. ನಿಮ್ಮಲ್ಲಿ ಅನೇಕರು ಇದನ್ನ ಅರ್ಥ ಮಾಡಿಕೊಂಡಿಲ್ಲ. It was not easy for Jesus to say, Father, forgive them. ಇದು ಅಷ್ಟು ಸುಲಭ ಅಲ್ಲ ಯೇಸು ಸ್ವಾಮಿಯು ತಂದೆಗೆ ಹೇಳುವಂತದ್ದು ಅವರನ್ನ ಕ್ಷಮಿಸುವಂತ. I have read that when you are crucified on a cross, ನಾನು ಓದಿದೆ ಈ ರೀತಿಯಾಗಿ, ಆತನನ್ನು ಶಿಲುಬೆಗೆ ಹಾಕಲ್ಪಡುವಂತ ಸಂದರ್ಭದಲ್ಲಿ it's first of all he was beaten, hammered and exhausted the whole night. ಮೊದಲನೆಯದಾಗಿ ಯೇಸು ಸ್ವಾಮಿಯು ಇತರರಿಂದ ಹೊಡೆತಕ್ಕೆ ಒಳಗಾಗಿದ್ರು ಮತ್ತು ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸಿದ್ರು. ಇಡೀ ರಾತ್ರಿ ಬಹಳ ದಣಿದಿದ್ರು. Thoroughly exhausted. It's like having run a marathon race or something. ಅವರು ಸಂಪೂರ್ಣವಾಗಿ ಆಯಾಸಗೊಂಡಿದ್ದರು. ಅದು ಮ್ಯಾರಥಾನ್ ಓಟವನ್ನ ಓಡಿದ ರೀತಿಯಲ್ಲಿ. You can hardly speak properly. ಆಗ ಸರಿಯಾಗಿ ಮಾತನಾಡುವಂತದ್ದು ಬಹಳ ವಿರಳ ಆ ಸಂದರ್ಭದಲ್ಲಿ. And then on top of that, you're hanging on 2 nails. ಅದಕ್ಕಿಂತ ಮಿಗಿಲಾಗಿ ಯೇಸು ಸ್ವಾಮಿಯು 2 ಮೊಳೆಗಳಿಂದ ನೇತಾಡುತ್ತಿದ್ದರು. Another nail on your feet. ಮತ್ತೊಂದು ಮೊಳೆಯು ಅವರ ಪಾದಕ್ಕೆ ಜಡಿಯಲ್ಪಟ್ಟಿತ್ತು. And I have heard that you can't breathe properly. ನಾನು ಕೇಳಿಸಿಕೊಂಡಿದ್ದೇನೆ, ಅಂತಹ ಸಂದರ್ಭದಲ್ಲಿ ಸರಿಯಾಗಿ ಉಸಿರಾಡಲು ಕೂಡ ಆಗುವುದಿಲ್ಲ. When you're hanging on a cross, every time you breathe, you have to lift yourself up on those nails on the legs. ನೀವು ಶಿಲುಬೆಯ ಮೇಲೆ ನೇತಾಡುವಾಗ ನೀವು ಪ್ರತಿ ಬಾರಿ ಉಸಿರಾಡುವಂತ ಸಂದರ್ಭದಲ್ಲಿ ನಿಮ್ಮ ಕಾಲುಗಳ ಮೇಲಿನ ಮೊಳೆಯ ಮೇಲೆ ನಿಮ್ಮನ್ನು ಮೇಲಕ್ಕೆತ್ತಿಕೊಳ್ಳಬೇಕಾಗುತ್ತದೆ. And breathe out again. ಮತ್ತು ಉಸಿರನ್ನ ಮತ್ತೊಮ್ಮೆ ಹೊರಗಡೆ ಬಿಡಬೇಕಾಗುತ್ತದೆ. And then lift yourself up on your nails on your feet. ಆಗ ನಿಮ್ಮ ಕಾಲುಗಳ ಮೇಲಿನ ಮೊಳೆಯ ಮೇಲೆ ನಿಮ್ಮನ್ನ ನೀವು ಮೇಲಕ್ಕೆತ್ತಿಕೊಳ್ಳಬೇಕಾಗುತ್ತದೆ. Breathe out again for 3 hours. ಮತ್ತೊಮ್ಮೆ ಉಸಿರಾಡಬೇಕಾಗುತ್ತದೆ. ಅದು 3 ತಾಸುಗಳು. 6 hours like that. ಆ ರೀತಿಯಾಗಿ 6 ತಾಸುಗಳು. And now imagine how he said, Father, forgive them for they don't know what they're doing. ಈಗ ಕಲ್ಪಿಸಿಕೊಳ್ಳ್ರಿ, ಯೇಸು ಸ್ವಾಮಿಯು ಆ ಸಂದರ್ಭದಲ್ಲಿ ಹೇಗೆ ತಂದೆಗೆ ಹೇಳಿದ್ರು, ಅವರಿಗೆ ಏನು ಗೊತ್ತಿಲ್ಲ, ಅವರನ್ನ ಕ್ಷಮಿಸಿ ಬಿಡ್ರಿ ಎಂಬುದಾಗಿ. It becomes more living. ಅದು ಹೆಚ್ಚು ಜೀವಂತವಾಗುತ್ತದೆ. I'll demonstrate it. ನಾನು ಅದನ್ನ ಪ್ರಚುರಪಡಿಸುತ್ತೇನೆ. Father, ತಂದೆಯೇ, forgive ಕ್ಷಮಿಸು them ಅವರನ್ನು, for they ಅವರಿಗೆ know not ಗೊತ್ತಿಲ್ಲ what they do. ಅವರು ಏನು ಮಾಡುತ್ತಿದ್ದಾರೆ
ಎಂಬುದಾಗಿ. Have you seen it like that? ನೀವು ಅದನ್ನ ಈ ರೀತಿಯಾಗಿ ನೋಡ್ತೀರಾ? It changes my whole attitude to how Jesus forgives me. ಯೇಸು ನನ್ನನ್ನು ಎಷ್ಟು ಕ್ಷಮಿಸಿದ್ದಾನೆ ಎಂಬುದನ್ನ ನೋಡುವಾಗ ಅದು ಇಡೀ ನನ್ನ ಮನೋಭಾವವನ್ನ ಸಂಪೂರ್ಣವಾಗಿ ಬದಲಾಯಿಸಿತು. And how cheap it is for us to tell people, okay, I've forgiven you. ನಾವು ಜನರಿಗೆ ನಿಮ್ಮನ್ನು ಕ್ಷಮಿಸಿದ್ದೇನೆ ಅಂತ ಹೇಳುವಾಗ ಎಷ್ಟು ಕಳಪೆ ಅಥವಾ ಅಗ್ಗ ಅಂತ ಅನ್ಸತ್ತಲ್ವಾ? He forgave people when he was hanging on a cross. ಯೇಸು ಸ್ವಾಮಿಯು ಶಿಲುಬೆಯಲ್ಲಿ ನೇತಾಡುವಂತ ಸಂದರ್ಭದಲ್ಲಿ ಜನರನ್ನ ಕ್ಷಮಿಸಿದರು. When he's beaten the whole night, ಅವರು ಇಡೀ ರಾತ್ರಿ ಹೊಡೆಯಲ್ಪಟ್ಟಿದ್ರು, exhausted. ಬಹಳ ಆಯಾಸಗೊಂಡಿದ್ದರು, ದಣಿದಿದ್ದರು. He's done a lot for us, brothers. Jesus says, ಪ್ರಿಯ ಸಹೋದರರೇ, ಅವರು ನಮಗೆ ಬಹಳಷ್ಟನ್ನ ಮಾಡಿದ್ದಾರೆ. ಯೇಸು ಸ್ವಾಮಿಯು ಈ ರೀತಿ ಹೇಳಿದ್ದಾರೆ, forgive others ಇತರರನ್ನ ಕ್ಷಮಿಸಿರಿ as I have forgiven you. ನಾನು ನಿಮ್ಮನ್ನು ಕ್ಷಮಿಸಿದಂತೆ. Can you think of somebody right now? ನೀವು ಈ ಕ್ಷಣದಲ್ಲಿ ಯೋಚಿಸ್ತೀರಾ ಯಾರ್ದಾದ್ರೂ ವಿಷಯವಾಗಿ? Any of you sitting here? ಇಲ್ಲಿ ಕೂತಿರುವಂತ ಯಾರೇ ಆಗಲಿ, Can you think of someone, one person, who harmed you so much? ನಿಮಗೆ ಹೆಚ್ಚು ನೋವು ಪಡಿಸಿದಂತ ವ್ಯಕ್ತಿಯನ್ನ ಅಥವಾ ಯಾರನ್ನಾದರೂ ಈ ಕ್ಷಣದಲ್ಲಿ ಯೋಚನೆ ಮಾಡ್ತೀರಾ? It is very difficult for you to forgive him. ಅದು ನಿಮಗೆ ಬಹಳ ಕಷ್ಟ ಅನ್ನಿಸಿರುತ್ತೆ ಅಂತಹ ವ್ಯಕ್ತಿಯನ್ನ ಕ್ಷಮಿಸಲು. Think of that person now ಆ ವ್ಯಕ್ತಿಯನ್ನ ನೀವು ಈ ಕ್ಷಣದಲ್ಲಿ ಯೋಚಿಸಿರಿ. and say, Lord Jesus, ಹೇಳ್ರಿ, ಕರ್ತರಾದ ಯೇಸುವೆ, because you suffered so much to forgive me, ನೀನು ನನ್ನನ್ನು ಕ್ಷಮಿಸುವಂತ ವಿಷಯವಾಗಿ ಬಹಳಷ್ಟು ಬಾಧೆ ಪಟ್ಟಿದ್ದೀರಿ. I'll forgive Mr. or Mrs. or Miss or whatever it is name now. ಈ ವ್ಯಕ್ತಿ ಅಥವಾ ಆ ವ್ಯಕ್ತಿ ಅಂತ ಹೆಸರಿಡಿದು ಹೇಳಿ ಅವರನ್ನ ಕ್ಷಮಿಸುತ್ತೇನೆ ಅಂತ ಹೇಳ್ರಿ. ಇವಾಗ Before you get up from your chair. ನೀವು ನಿಮ್ಮ ಕುರ್ಚಿಯಿಂದ ಎದ್ದೇಳುವ ಮೊದಲು And then think of another person ನಂತರ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ಯೋಚನೆ ಮಾಡ್ರಿ, whom you have not forgiven, ನೀವು ಇನ್ನೂ ಕ್ಷಮಿಸದೇ ಇರುವಂತ ವ್ಯಕ್ತಿ. who hurt you badly. ಆತನು ನಿಮಗೆ ಬಹಳ ಕೆಟ್ಟದಾಗಿ ನೋವು ಪಡಿಸಿರುತ್ತಾನೆ. Can you picture seeing some of these people in heaven? ಇಂತಹ ಜನರನ್ನ ಚಿತ್ರಣ ಮಾಡಿಕೊಳ್ತೀರಾ ಪರಲೋಕದಲ್ಲಿ? Maybe they repented somewhere and accepted Christ. ಅವರು ಮಾನಸಾಂತರ ಪಟ್ಟಿರಬಹುದು, ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡಿರಬಹುದು, And they never came to ask your forgiveness, and you see them in heaven. ಅವರು ನಿಮ್ಮ ಬಳಿಗೆ ಬಂದಿರಲಿಕ್ಕಿಲ್ಲ ಕ್ಷಮೆ ಕೇಳಲು. ನೀವು ಅವರನ್ನ ಪರಲೋಕದಲ್ಲಿ ಕಾಣುತ್ತೀರಿ. Will you welcome them and embrace them? ನೀವು ಅವರನ್ನ ಸ್ವಾಗತಿಸುತ್ತೀರಾ ಮತ್ತು ತಬ್ಬಿಕೊಳ್ಳುತ್ತೀರಾ? Then you know that you have forgiven them. ಆಗ ನಿಮಗೆ ಗೊತ್ತಾಗತ್ತೆ ನೀವು ಅವರನ್ನ ಕ್ಷಮಿಸಿದ್ದೀರಿ ಎಂಬುದಾಗಿ. Dear brothers and sisters, and we are not only distracted by movies and other things. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕೇವಲ ಚಲನಚಿತ್ರಗಳಿಂದ ಮತ್ತು ಇತರ ಸಂಗತಿಗಳಿಂದ ಮಾತ್ರ ನಮ್ಮ ಗಮನವನ್ನು ಬೇರೆಡೆಗೆ ಹರಿಸುವುದಿಲ್ಲ. These things, this attitude of unforgiveness ಈ ಒಂದು ಕ್ಷಮಿಸದೆ ಇರುವಂತ ಮನೋಭಾವ distracts us completely from fellowship with God. ದೇವರೊಟ್ಟಿಗಿನ ಅನ್ಯೂನ್ಯತೆಯಿಂದ ನಮ್ಮನ್ನು ಸಂಪೂರ್ಣವಾಗಿ ಬೇರೆ ಕಡೆಗೆ ಗಮನ ಹರಿಸುವಂತೆ ಮಾಡಿಬಿಡುತ್ತದೆ. You know how Jesus used to say, ನಿಮಗೆ ಗೊತ್ತಿದೆ ಅಲ್ವಾ, ಯೇಸು ಸ್ವಾಮಿಯು ಈ ರೀತಿಯಾಗಿ ಹೇಳ್ತಾ ಇದ್ರು, He who has ears to hear, let him hear. ಯಾರಿಗೆಲ್ಲ ಕೇಳುವಂತ ಕಿವಿ ಇದೆಯಲ್ಲ ಅವರು ಇದನ್ನ ಕೇಳಿಸಿಕೊಳ್ಳಲಿ.